ಮಂಗಳೂರು ಇದರ ರಜತ ಮಹೋತ್ಸವದ ಸಂಭ್ರಮದಲ್ಲಿ ಇವತ್ತು ನಾವು ಈ ನಂದಿನಿ ಮಹಿಳಾ ಮಂಡಲದ ಮೈದಾನದಲ್ಲಿದ್ದೀವಿ. ಇವರ ಕಾರ್ಯದರ್ಶಿಗಳು ಈ ಮಹಿಳಾ ಮಂಡಲದ ಚಟುವಟಿಕೆಗಳ ವಿಷಯದಲ್ಲಿ ಈ ನೋಡುವಾಗ ಈ ಮಹಿಳಾ ಮಂಡಲ ಸ್ಥಾಪನೆಯಾದದ್ದು ಒಂದು ಉತ್ತಮವಾದ 25 ವರ್ಷಗಳನ್ನು ಕಳೆದಿದೆ ಅಂತ ಹೇಳಲಿಕ್ಕೆ ತುಂಬ ಇಚ್ಛೆ ಆಗ್ತದೆ. ಯಾಕಂತೇಳಿದರೆ ಸುನಂದಾ ಬೋಳೂರಿನವರ ನೇತೃತ್ವದಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಿ ಈಗ ಅದನ್ನು ನಿರಂತರವಾಗಿ ಅನೇಕ ಚಟುವಟಿಕೆಗಳು ಮಹಿಳೆಯರಿಗೆ ಬೇಕಾದ ಬೆಂಬಲವನ್ನು ನೀಡುತ್ತಾ ಅನೇಕ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಿರುವಂಥ ಈ ಮಹಿಳಾ ಮಂಡಲಗಳು ಬಹಳ ಅಪರೂಪ. ಈ ಮಂಡಲದಿಂದಾಗಿ ಕುಂಜತ್ತಬೈಲು ಪರಿಸರದಲ್ಲಿ ತುಂಬ ಹೆಮ್ಮೆಯ ವಿಷಯ ಆಗಿದೆ. ನಮ್ಮ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಭಾರತಿ ಅಕ್ಕ ಯಾವಾಗಲೂ ಕೇಳ್ತಾರೆ, ನನಗೊಂದು ಭಜನೆ ಕಾರ್ಯಕ್ರಮ ಕೊಡಿ ಹೇಳುವಾಗ ಕಳೆದ ಕೆಲವು ವರ್ಷಗಳಿಂದ ನಂದಿನಿ ಮಹಿಳಾ ಮಂಡಲಕ್ಕೆ ನಮ್ಮ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭಜನೆಯನ್ನು ಮಾಡ್ತಾಯಿದ್ದರು ಈ ನಂದಿನಿ ಮಹಿಳಾ ಮಂಡಲದವರು. ಅಂದಿನಿಂದ ನನಗೆ ನಂದಿನಿ ಮಹಿಳಾ ಮಂಡಲ ಅಂಥೇಳಿ ಗೊತ್ತಾಯಿತು. ಅದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಮಹಿಳೆಯರಿಗೆ ಬೇಕಾದ ಮಹಿಳಾ ಮಂಡಲಗಳು ಮಾಡ್ತಾರೆ ಅಂತೇಳಿ ನಾನು ಶರತ್ ಹತ್ರ ಕೇಳಿದೆ, ಯಾಕೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ನೀನು ಯಾಕೆ ರೆಕಮೆಂಡ್ ಮಾಡಲಿಲ್ಲ ಅಂತೇಳಿ. ಯಾಕಂದರೆ ಇಂಥ ಒಂದು ಅನೇಕ ಕಾರ್ಯಕ್ರಮಗಳು ಮಾಡುವಂಥ ಸಂಸ್ಥೆಗಳಿಗೆ ರಾಜ್ಯೋತ್ಸವದಂಥ ಒಂದು ಉತ್ತಮ ಒಂದು ಪ್ರಶಸ್ತಿಗಳನ್ನು ನೀಡಲಿಕ್ಕೆ ಶ್ರಮ ಪಡಬೇಕು. ಮುಂದಿನ ಬಾರಿ ಖಂಡಿತವಾಗಿ ಸಂಸ್ಥೆಗೆ ಸಿಗ್ಬೋದು. ಮತ್ತು ಈ ಸಂಸ್ಥೆಯ ಎಲ್ಲ ಕಾರ್ಯಕರ್ತರು ಒಂದು ಉತ್ತಮ ಬಾಂಧವ್ಯದಿಂದ ಕೆಲಸ ಮಾಡ್ತಾರೆ. ಯಾವುದೇ ರಾಜಕೀಯ ರಹಿತವಾಗಿ ಮತ್ತು ಜಾತಿ ಯಾವುದೇ ವಿಷಯದಲ್ಲಿ ಇಲ್ಲದೆ ಒಳ್ಳೆಯದರಲ್ಲಿ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದಾಗ ನಮ್ಮ ಸಂಸದ್ನವರು ಹೇಳಿದರು, ಇಲ್ಲಿಯ ಪರಿಸರದವರಿಗೆ ಪಡಿತರ ಚೀಟಿಯ ಅನೇಕ ಸಮಸ್ಯೆಗಳಿದೆ, ಅದನ್ನು ಸರಿಪಡಿಸಬೇಕಂತೇಳಿ. ಯಾಕಂದರೆ ನನ್ನ ಕರ್ನಾಟಕ ರಾಜ್ಯ ಆಹಾರ ಆಯೋಗದಲ್ಲಿ ಪಡಿತರ ಮತ್ತು ಮಹಿಳಾ ಮತ್ತು ಮಕ್ಕಳ ಶಿಶು ಕಲ್ಯಾಣ ಹಾಗೂ ಪಿಂಚಣಿ ಇಲಾಖೆ ಬರ್ತದೆ. ನಾವು ಬೆಂಗಳೂರಲ್ಲಿದ್ದರೂ ನಾನು ಕಾವೂರಿನವನೇ, ಅದರಿಂದಾಗಿ ಬೆಂಗಳೂರಲ್ಲಿ ಇರ್ತಿದ್ದೇನೆ. ನಾನು ಹೇಳಿದ್ದೇನೆ ಅದಕ್ಕೆ ಪಡಿತರ ಚೀಟಿದ ಸಮಸ್ಯೆ ಇದ್ದರೆ ಸಂಸದ್ನವರೇ ಇದನ್ನು ನೆಕ್ಸ್ಟ್ ಒಂದು ತಿಂಗಳೊಳಗೆ ಶರತ್ ಹತ್ರ ಸಹ ಹೇಳಿದೆ, 1 ತಿಂಗಳೊಳಗೆ ಅದನ್ನು ರಿವೈಸ್ ಮಾಡಿ ಯಾರ್ದಾರ ಕೆಲವರದ್ದು ಕ್ಯಾನ್ಸಲ್ ಆಗಿದಂತೆ ಪ್ರತಿ ಕಡು ಬಡತನದವರನ್ನು ಮಾಡಿ ಒಮ್ಮೆ ಅಪ್ಲಿಕೇಶನ್ ಹಾಕಲಿ. ನಾವು ಸರ್ಕಾರದಿಂದ ಹಾಗೂ ಈ ಪಡಿತರ ಕರ್ನಾಟಕ ಆಹಾರ ಆಯೋಗದ ಪರವಾಗಿ ಅವರಿಗೆ ಖಂಡಿತವಾಗಿ ಏನಾದರೂ ಆಗೋದಾದರೆ ಖಂಡಿತ ಇದು ಮಾಡ್ಬೋದು. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಪೇನವ್ರಿಗೆ ಕೆಲವು ಸಿಗೋದಿಲ್ಲ. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಇಲಾಖೆಯಿಂದ ಇಂಥ ಒಂದು ಮಹಿಳೆಯರಿಗೆ ಸ್ಫೂರ್ತಿದಾಯಕವಾದ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಡೋದಾದರೆ ಖಂಡಿತವಾಗಿ ನಮ್ಮ ಇಲಾಖೆಯಿಂದ ಇವರಿಗೆ ಬೆಂಬಲವನ್ನು ನೀಡ್ತೇನೆ ಅಂತ ಹೇಳ್ತಾ, ಇನ್ನು ಮುಂದೆ ಇದು 50 ವರ್ಷದ ಕಾರ್ಯಕ್ರಮ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.